ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಶೇರ್ ಮಾರ್ಕೆಟ್ನಿಂದ ಕೋಟ್ಯಾಧಿಪತಿಗಳಾದ ಜನರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಈ ಒಂದು ವಿಡಿಯೋ ಶೇರ್ ಮಾರ್ಕೆಟ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು. ಹೀಗಾಗಿನೇ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ರಾಧಾಕೃಷ್ಣನ್ ದಮಾನಿ ಇವರು ಡಿಮಾರ್ಟ್ನ ಸಂಸ್ಥಾಪಕರಾಗಿದ್ದಾರೆ, ಹಾಗೆ ಭಾರತದ ಅತ್ಯಂತ ಯಶಸ್ವಿ ಇನ್ವೆಸ್ಟರ್ಸ್ಗಳಲ್ಲಿ ಒಬ್ಬರಾಗಿದ್ದಾರೆ. ಈಗ ಇವರ ಒಟ್ಟು ಆಸ್ತಿ ಸುಮಾರು 18 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. ರಾಧಾಕೃಷ್ಣನ್ ದಮಾನಿ ಅವರು ಮುಂಬೈನ ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸುತ್ತಾರೆ. ಮುಂಬೈ ಯೂನಿವರ್ಸಿಟಿಯಲ್ಲಿ ಕಾಮರ್ಸ್ ವಿಷಯದಲ್ಲಿ ಪದವಿಯನ್ನ ಪಡಿತಾರೆ. ನಂತರ ತಮ್ಮ ತಂದೆಯ ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಶೇರ್ ಮಾರ್ಕೆಟ್ನಲ್ಲಿ ಒಬ್ಬ ಯಶಸ್ವಿ ಇನ್ವೆಸ್ಟರ್ ಆಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇವರು ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಗಳಿಗೆ ಹೆಸರುವಾಸಿ, ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಹೆಸರುವಾಸಿ. 1990ರ ದಶಕದಲ್ಲಿ ಹರ್ಷದ್ ಮೆಹ್ತಾ ಹಗರಣದ ಸಂದರ್ಭದಲ್ಲಿ ಇವರು ದೊಡ್ಡ ಲಾಭವನ್ನ ಗಳಿಸಿದ್ರು ಎಂದು ಹೇಳಲಾಗುತ್ತೆ. ಶೇರ್ ಮಾರ್ಕೆಟ್ ಇಂದ ಯಶಸ್ಸನ್ನ ಕಂಡ ನಂತರ ದಮಾನಿಯವರು 2002ರಲ್ಲಿ ಡಿಮಾರ್ಟ್ ಎಂಬ ತಮ್ಮದೇ ಆದ ಸೂಪರ್ ಮಾರ್ಕೆಟ್ ಬ್ರಾಂಚ್ಗಳನ್ನು ಸ್ಥಾಪಿಸುತ್ತಾರೆ. ಡಿಮಾರ್ಟ್ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸುವ ಮೂಲಕ ಗ್ರಾಹಕರನ್ನ ಆಕರ್ಷಿಸುತ್ತೆ. ಇದು ಬಹಳ ಬೇಗನೆ ಯಶಸ್ವಿಯಾಗುತ್ತೆ, ಹಾಗೆ ಭಾರತದಾದ್ಯಂತ ತಮ್ಮ ಬ್ರಾಂಚ್ಗಳನ್ನು ವಿಸ್ತರಿಸುತ್ತೆ. ಡಿಮಾರ್ಟ್ನ ಯಶಸ್ಸು ದಮಾನಿಯವರನ್ನ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ಇನ್ನು ಈಗ ಇವರ ಬಳಿ 18 ಲಕ್ಷ ಕೋಟಿ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ. ಇವರನ್ನ ಭಾರತದ ರಿಟೇಲ್ ಕಿಂಗ್ ಎಂದು ಕರೆಯಲಾಗುತ್ತೆ. ಇನ್ನು ದಮಾನಿಯವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಾಗಿ ಬಹಿರಂಗಪಡಿಸೋದಿಲ್ಲ, ಸರಳ ಜೀವನವನ್ನ ಮಾಡ್ತಾರೆ, ಹಾಗೆ ಮೀಡಿಯಾ ಕಣ್ಣಿಂದ ತುಂಬಾನೇ ದೂರ ಇರ್ತಾರೆ. ಇನ್ನು ರಾಕೇಶ್ ಜುಂಜುನ್ವಾಲಾ ಭಾರತದ ಬಿಗ್ ಬುಲ್ ಎಂದು ಕರೆಯಲ್ಪಡುವ ಇವರು ಭಾರತೀಯ ಶೇರ್ ಮಾರ್ಕೆಟ್ನಲ್ಲಿ ಪ್ರಸಿದ್ಧ ಇನ್ವೆಸ್ಟರ್. ಆಗಸ್ಟ್ 2022ರಲ್ಲಿ ಅವರ ಮರಣದ ಸಮಯದಲ್ಲಿ ಅವರ ಆಸ್ತಿ ಸುಮಾರು 47,000 ಕೋಟಿ ಎಂದು ಅಂದಾಜಿಸಲಾಗಿದೆ. ಇವರನ್ನ ಭಾರತದ ವಾರೆನ್ ಬಫೆಟ್ ಎಂದು ಕರೆಯಲಾಗುತ್ತೆ. ಇವರು ಕೂಡ ಮುಂಬೈನಲ್ಲಿ ಜನಿಸುತ್ತಾರೆ. ಇವರ ತಂದೆ ಆರ್ಮಿ ಆಫೀಸರ್ ಆಗಿದ್ರು. ಇವರು ಕೂಡ ಕಾಮರ್ಸ್ ವಿಷಯದಲ್ಲಿ ಪದವಿಯನ್ನ ಪಡಿತಾರೆ. 1985ರಲ್ಲಿ ಕೇವಲ 5,000ದೊಂದಿಗೆ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟ ಇವರು ತಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಅನುಸರಿಸಿದ್ರು. ಇನ್ನು ಗೌತಮ್ ಅದಾನಿ ಗ್ರೂಪ್ನ ಅಧ್ಯಕ್ಷರು, ಚೇರ್ಮನ್ ಆಗಿರೋ ಇವರ ಸಂಪತ್ತು ಶೇರ್ ಮಾರುಕಟ್ಟೆಯ ಏರಿಳಿತಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೆ ಇವರ ಬಳಿ 11.6 ಲಕ್ಷ ಕೋಟಿ ಮೌಲ್ಯದ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ. 2024ರ ಅಂತ್ಯದ ವೇಳೆಗೆ ಭಾರತದಲ್ಲಿ ಒಟ್ಟು ಡಿಮ್ಯಾಟ್ ಅಕೌಂಟ್ಗಳ ಸಂಖ್ಯೆ 185.3 ಮಿಲಿಯನ್ ತಲುಪಿದೆ. 2024ರಲ್ಲಿ ಸುಮಾರು 46 ಮಿಲಿಯನ್ ಹೊಸ ಅಕೌಂಟ್ಗಳು ಓಪನ್ ಆಗಿವೆ. ಎನ್ಎಸ್ಸಿ ಪ್ರಕಾರ ನೇರವಾಗಿ ಶೇರ್ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಸುಮಾರು 10 ಕೋಟಿ, ಅಂದ್ರೆ 100 ಮಿಲಿಯನ್. ಇದು ಭಾರತದ ಒಟ್ಟು ಕುಟುಂಬಗಳ ಸುಮಾರು 20ರಷ್ಟಿದೆ. 2019 ಮತ್ತು 2023ರ ನಡುವೆ 120 ಮಿಲಿಯನ್ಗಿಂತಲೂ ಹೆಚ್ಚು ಹೊಸ ಹೂಡಿಕೆದಾರರು ಶೇರ್ ಮಾರ್ಕೆಟ್ಗೆ ಜಾಯಿನ್ ಆಗಿದ್ದಾರೆ. ಜನವರಿ 2024ರಲ್ಲಿ 5.4 ಮಿಲಿಯನ್ ಹೊಸ ಹೂಡಿಕೆದಾರರು ಸೇರ್ಕೊಂಡಿದ್ದಾರೆ. ಈ ಅಂಕಿಅಂಶಗಳು ಭಾರತದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಯುವ ಹೂಡಿಕೆದಾರರು ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ವರದಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.